ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ತುಂಬ ಚೆನ್ನಾಗಿದ್ದೇವೆ ಫ್ರೆಂಡ್ಸ್. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಸರ್ವಜ್ಞ ನಾಡು ಬ್ಲಾಗ್ಸ್. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೇನೆ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಬರುತ್ತೆ. ನಮ್ಮ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಅಂತ ಕೇಳ್ಕೊತೇನೆ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ನನ್ನ ಮಗಳು ಚಿಕ್ಕ ಮಗಳು ಟೀಚರ್ ಆಗಿದ್ದಾಳೆ. ಅವಳು ಟೀಚ್ ಮಾಡೋದು ಕೇಳಂಬರಿ. He got his education. He got his love decrease ಜೋರಾಗಿ ಹೇಳ. in has a law consulted on the invention of a company called Dada Abdul. ಅಷ್ಟೇನಾ ನಿಂದು ಸ್ಪೀಕರು? ಹ್ಞೂ Next point. ಹೋಗಿತ್ತಲ್ಲ ಅದು. ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. Returning to India in 1915, C. Gandhiji established Sabarmati. ಮುದ್ದು ಮಗಳು ಇವತ್ತು ನನ್ನ ಮೇಲೆ ತುಂಬ ಪ್ರೀತಿ ಬಂದಿದೆ. ಯಾಕಂತ ಕೇಳಿ ಹೇಳ್ತೇನೆ. ಇವತ್ತು ಅವಳ ಫೇವ್ರೆಟ್ ಅಡುಗೆ ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ಬಂದು ಮುದ್ದಾಡ್ತಾಳೆ. ಹಾಂ ನೋಡಿ ಎಷ್ಟಿರೋದು ಅವಳು. ಅವಳ ಫೇವ್ರೆಟ್ ಅಡುಗೆ ಅಲ್ಲ, ಹಾಗಾಗಿ ಏನು ಬಿಟ್ಟು ಏನು ಮಾಡೋಣ? ಚಿಕನ್ ಕಬಾಬ್ ಬಿರಿಯಾನಿ. ಮತ್ತು ಅಷ್ಟೇ. ನಾನು ಚಿಕನ್ ಮಾಡಲ್ಲಪ್ಪ, ನಂಗೆ ಇಷ್ಟ ಆಗಲ್ಲ ಅವೆಲ್ಲ. ವೆಜ್ ಏನಾದರೂ ಮಾಡಿಕೊಡ್ತೇನೆ. ಯಾಕೆ ತಿನ್ನಲ್ಲ? ವೆಜ್ ಇಳಿಯಲ್ಲ. 2 ದಿನ ಕಂಟಿನ್ಯೂ ಸ್ವೀಟ್ ತಿಂದಾರಲ್ಲ ತಂದೆ ಮಗಳು, ಈಗ ಅವ್ರಿಗಾಗಲೇ ಇಳಿತಾ ಇಲ್ಲ ಬೇರೆ ಊಟ. ಇವತ್ತು ನಾನ್ ವೆಜ್ ಮಾಡಲೇಬೇಕನ್ನೋ ಕಂಡೀಷನ್ ಅವ್ರದ್ದು, ತಂದೆ ಮಗಳದ್ದು ಅಲ್ಲ ಬಿಟ್ಟು. ಸರಿ ಮಾಡೋಣ, ಸ್ಟಾರ್ಟ್ ಮಾಡೋಣ. ಬಾ ಮಾಡಮ್ಮ. ಬಿರಿಯಾನಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ, ಖಾಲಿಯಾಗಿದೆ, ಹಾಗಾಗಿ ಮಾಡ್ಕೊತಾ ಇದ್ದೇನೆ. ಇವನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಹುರಿತೇನೆ, ಬೆಚ್ಚಗೆ ಮಾಡ್ಕೊತೇನೆ. ಅಂಗಡಿಯಲ್ಲಿ ತರೋಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಳೋದು ಬೆಸ್ಟ್ ಅಲ್ಲ, ಹಾಗಾಗಿ ಬನ್ನಿ ಇವಷ್ಟು ಪದಾರ್ಥಗಳು ಹಾಕಿಲ್ಲ ಹುರ್ಕೊತೇನೆ. ಏನೇನಂತಂದ್ರೆ ಜೀರಿಗೆ, ಶಾಜೀರ, ಕರಿಮೆಣಸು, ಆಮೇಲೆ ಜೀರಿಗೆ, ಚಕ್ಕೆ, ಏಲಕ್ಕಿ, ಇದು ಬಡಿ ಇಲಾಯ್ಚಿ ಅಂತಾರೆ ಇದಕ್ಕೆ, ಆಮೇಲೆ ಅನಾನಸು. ಇಲ್ಲಿ ಜಾಕಾಯಿ ಪುಡಿ ಮಾಡ್ಕೊಂಡೇನೆ. ಇದು ಪಲಾವ್ ಎಲೆ, ಇಲ್ಲಿ ಚಕ್ಕರೆ ಮಗ್ಗು ಹಾಕಿ ಸ್ವಲ್ಪ ಹುರ್ಕೋತೇನೆ, ಸ್ವಲ್ಪ ಬೆಚ್ಚ ಮಾಡ್ಕೋತೇನೆ ಅಷ್ಟೆ, ಅಂದರೆ ಪುಡಿ ಆಗಲಿ ಅಂತ ಅಷ್ಟೆ. ಇವನ್ನು ಹಾಕಿ ಬೆಚ್ಚ ಮಾಡ್ಕೊಳ್ಳೋಣ. ಇದು ಬೇಕಾದರೆ ಇನ್ನೊಂದ್ಸರಿ ಸರಿಯಾಗಿ ತಿಳಿಸ್ಕೊಡ್ತೇನೆ ನಿಮಗೆ, ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಈಗ ನಾನು ಚಿಕನ್ ಕಬಾಬ್ ಮಾಡೋದು ತೋರಿಸ್ತೇನೆ ನಿಮಗೆ, ನಾವು ಯಾವ ರೀತಿ ಮಾಡ್ತೇವೆ ಅಂತ ಹೇಳಿ. ಬನ್ನಿ ತೋರಿಸ್ತೇನೆ. ಫಸ್ಟಿಗೆ ಒಂದು 1/2 kg ಚಿಕನ್ನಿಗೆ ಇದು 1 ಪಾಕೆಟ್ ಚಿಕನ್ ಮಸಾಲ ಪೌಡ್ರ್ ಹಾಕ್ಬಿಡ್ರಿ. ಇದು ಇನ್ನೊಂದು ರೀತಿಯೂ ಮಾಡ್ತಾರೆ,
ಅದು ಒಂದು ಸರಿ ತೋರಿಸ್ತೇನೆ ನಾನು. ಅದು ನಾವು ಮನೇಲಿ ಮಾಡೋದು. ಇದು ಪೌಡ್ರ್ ಹಾಕಿ ಮಾಡೋದು ಒಂದು, ಪೌಡ್ರ್ ಹಾಕಿ ಮಾಡೋದು ಒಂದು ರೀತಿ, ಇನ್ನೊಂದು ರೀತಿಯೂ ಬೇರೆ ಥರ ಐತೆ. ಅದು ಆ ರೀತಿಯೂ ನಾನು ಮಾಡಿ ತೋರಿಸ್ತೇನೆ ಒಂದು ಟೈಮ್. ಇದು ಫುಲ್ ಹಾಕ್ಬಿಡ್ರಿ, ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಇನ್ನೊಂದು ಸರಿ ಕಬಾಬಿಗೆ ಬರ್ತತಿ ಅಂತ ಹೇಳಿ ನಾವು ಸ್ವಲ್ಪ ಹೆಣ್ಮಕ್ಳು ಅದೇ ರೀತಿ ಎಲ್ಲ ಜುತ್ತನ ಮಾಡೋದು, ಆ ಟೇಸ್ಟ್ ಬರೋಲ್ಲ. ಹಾಗಾಗಿ ಒಂದು ಸ್ವಲ್ಪ ಈ ತಗೊಳ್ಳಿ ದೇಂದಕ್ಕೆ ಇದಕ್ಕೆ ಖಾರ ಪುಡಿ ಹಾಕ್ಕೊಡ್ರಿ, ಆಮೇಲೆ ಧನಿಯಾ ಪೌಡ್ರ್ ಹಾಕ್ಕೊಡ್ರಿ, ಧನಿಯಾ ಪೌಡ್ರು. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಅರಿಶಿನ ಪುಡಿ ಹಾಕ್ಕೊಳ್ರಿ. ಸಾಕು, ಇದೇ ಕಲರ್ ಸಾಕು. ಫುಡ್ ಕಲರ್ ಏನು ಆ್ಯಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದೇ ಕಲರ್ ಬರುತ್ತೆ, ತೋರಿಸ್ತೇನೆ ನಿಮಗೆ. ಒಂದು ಮೊಟ್ಟೆ ಹಾಕ್ಕೊಳ್ರಿ ಪೂರ್ತಿ. ಅಯ್ಯೋ ಬೇಕಾದ್ರೆ ನಿಮಗೆ ಬಿಳಿ ಭಾಗನಾದ್ರೂ ಹಾಕೋಬೋದು, ನಿಮಗೆ ಬೇಕಂದ್ರೆ ಒಳಗಿಂದ ಎಲ್ಲೋ ಕಲರ್ ಬೇಕಾದ್ರೂ ಮೊಟ್ಟೆ ಹಾಕ್ಕೊಳ್ರಿ. ನಿಮಗೆ ಬೇಕು ಅಂತಂದ್ರೆ ಫುಲ್ ಹಾಕ್ಕೊಳ್ರಿ, ಇಲ್ಲ ವೈಟ್ ಆದ್ರೆ ಅಷ್ಟೇ ವೈಟ್ ಹಾಕ್ಕೊಳ್ರಿ. ನನಗೆ ಇರಲಿ ಫುಲ್ ಒಂದು ಹಾಕ್ತೇನೆ ನಾ ಇದಕ್ಕೆ ಮೊಟ್ಟೆ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೇನೆ. ಉಪ್ಪು ನೋಡಿ ಹಾಕ್ಕೊಳ್ರಿ, ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು. ನಾನು ಸ್ವಲ್ಪ ಕಡಿಮೆ ಹಾಕ್ತೇನೆ. ನೆಕ್ಸ್ಟ್ ಇದಕ್ಕೆ ಮೊಟ್ಟೆ ಹೊಡೆದಾಕ. ಆ್ಯಕ್ಚುಲಿ ನಾವು 7 ರೂಪಾಯಿ 8 ರೂಪಾಯಿ ಕೊಡ್ತೀವಲ್ಲ ಮೊಟ್ಟೆಗೆ, ಎದಕ್ಕೆ ಗೊತ್ತಾ? ಇದು ಯೆಲ್ಲೋ ಕಲರಿಗೆ ಕೊಡೋದು ನಾವು. ಅದನ್ನು ಬಿಡ್ತೇವೆ, ಮೇಲಿಂದ ಅಷ್ಟೇ ತಿಂತೇವೆ. ನಮಗೆ ಪ್ರೋಟೀನ್ ಹೇಗೆ ಸಿಗುತ್ತೆ ಹೇಳಿ? ಹಾಗಾಗಿ ಪೂರ್ತಿ ಹಾಕಿ ಏನಾಗಲ್ಲ. 1 ದಿನ 2 ದಿನ ತಿಂದರೆ ನಾವೇನು ದಪ್ಪ ಆಗಿಬಿಡಲ್ಲ. ನಮ್ಮ ದೇಹಕ್ಕೂ ಶಕ್ತಿ ಬೇಕಲ್ಲ, ಹಾಗಾಗಿ ಅದನ್ನು ಯೂಸ್ ಮಾಡ್ಕೊಳ್ರಿ, ಏನಾಗಲ್ಲ. ಆಮೇಲೆ ಬೇಕಾದ್ರೆ ಡೇಟ್ ಮಾಡೋದು ಇದ್ದಿದ್ದೇ ಇದೆ. ಬನ್ನಿ, ನಾ ಕೈಲೇನ ಕಲಿಸ್ತೇನೆ. ಆಮೇಲೆ ಇದಕ್ಕೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಳ್ಳಿ. ಮೊಸರು ಎದಕ್ಕೆ ಹಾಕ್ತೇವೆ ಅಂತಂದ್ರೆ ಅದು ಚೆನ್ನಾಗಿ ಬೇಯ್ತೈತಿ, ಇಲ್ಲ ಅಂತಂದ್ರೆ ಸಾಫ್ಟಾಗಿ ಬರೋಲ್ಲ. ಇದು ಒಂದು ಅರ್ಧ ತಾಸು ಬಿಡೋಣ, ಕಲಸಿಟ್ಟೇನೆ. ಈಗ ಕಲಸಿದ್ದೇನೆ ನಾನು. ಈಗ ಒಂದು ಅರ್ಧ ತಾಸು ಬಿಡ್ತೇನೆ, ನೆನಿಲಿ, ಚೆನ್ನಾಗಿ ನೆನಿಲಿ. ಆಮೇಲೆ ಕರಿಯೋಣ ಅಂತ. ನೋಡಿ, ಬಿರಿಯಾನಿ ಪೌಡ್ರ್ ರೆಡಿ. ಈ ರೀತಿ ಮಾಡಿಟ್ಕೊಳ್ರಿ. ಇದು ಬಿರಿಯಾನಿ ಮಾಡುವಾಗೆಲ್ಲ ಹಾಕಿದರೆ ಸಾಕು. ಸುಮ್ಮನೆ ಪಾಕೆಟ್ ತಂದು ಅದು ಒಂದು ಪಾಕೆಟ್ ಒಂದು ಟೈಮ್ ಮಾಡ್ಕೊಳಕ್ಕೆ ಬರೋದು ಅದು. ಹಾಗಾಗಿ ಈ ರೀತಿ ಮಾಡ್ಕೊಂಡು ನೀವು ಇಟ್ಕೊಂಡ್ಬಿಡ್ರಿ. ಬೇಕಂತಂದರೆ ಇದ್ರದ್ದು ಡೀಟೇಲ್ಸ್ ಆಗಿ ವಿಡಿಯೋ ಬೇಕಂತಂದ್ರೆ ಒಂದಿನ ಮಾಡಿ ಹಾಕ್ತೇನೆ ನಾನು. ಬನ್ನಿ ಈಗ ಕಬಾಬ್ ಕರಿಯೋಣ. ನಮ್ಮ ಊರಿನವ್ರು ಬಂದಿದ್ದರು, ಪಾಪ ವೆಡ್ಡಿಂಗ್ ಕೂಡ ಬಂದಿದ್ರು. ಇಷ್ಟೊತ್ತಿಗೆ ಮನೆ ಹುಡ್ಕೊಂಡು ಬಂದಿದ್ರು, ಅವ್ರಿಗೆ ಟೀ ಮಾಡಿದ್ದೆ. ಹಾಗಾಗಿ ಇಲ್ಲಿ ಟೀ ಇಲ್ಲೇ ಇಟ್ಟೇನೆ. ಅವರು ನಮ್ಮ ಮೇಲೆ ಪ್ರೀತಿ ಇದ್ದವರು ಎಲ್ಲಾದರೂ ಹುಡ್ಕೊಂಡು ಬಂದು ಕೊಡ್ತಾರಲ್ಲ, ಅದೊಂದು ಭಾಳ ಖುಷಿ ಅನಿಸುತ್ತೆ ಫ್ರೆಂಡ್ಸ್.
ನೋಡಿ ಗೈಸ್ ನನ್ನ ತಂಗಿ ಫೇವ್ರೆಟ್ ಚಿಕನ್ ಆಗಿರೋದ್ರಿಂದ ಅಲ್ಲಿ ಅಮ್ಮ ಕಬಾಬ್ ಮಾಡಿದ ತಕ್ಷಣ ಬಂದು ಹಾಕ್ಕೊಂಡು ತಿಂತೀನಿ ಅಂತೇಳಿ ಅಲ್ಲಿ ಎತ್ತಾ ಇದ್ದು ನಾನು ಬಂದು ವಿಡಿಯೋ ಮಾಡ್ತೀನಿ ಅಂದ ತಕ್ಷಣ ನಾ ತಿನ್ನಲ್ಲ ಅಂತಿದ್ದಾಳೆ. ಹಾಕೋ ಅವಳ ಫೇವ್ರೇಟ್. ಇಡೀ ಬಾಕ್ಸ್ ತುಂಬಿಟ್ರು ಬೇಡ ಅನ್ನಲ್ಲ ಅವಳು. ಫೈನಲಿ ಬಿರಿಯಾನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ. ನೆಕ್ಸ್ಟ್ ಇದ್ರ ರೆಸಿಪಿ ನಿಮಗೆ ತೋರಿಸ್ತೇನೆ ನಾನು ಯಾವ ರೀತಿ ಮಾಡ್ತೇನೆ ಅಂತ. ಬೇಕಂದ್ರೆ ನಿಮ್ಗೊಂದು ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿದ್ದು ಹಾಕ್ಕೊಳ್ರಿ. ನನ್ನ ಮಗಳಿಗೆ ಭಾಳ ಇಷ್ಟ ಅಂತ ಹೇಳಿ ಸ್ವಲ್ಪ ತೆಗೆದಿಟ್ಟಿದ್ದೆ ಅವಳಿಗೆ ತಿನ್ನೋಕೆ. ದೊಡ್ಡ ಮಗಳಿಗೆ ಭಾಳ ಇಷ್ಟ ಇದು ಈರುಳ್ಳಿ ಫ್ರೈ ಮಾಡಿದ್ದು. ಇಲ್ಲಿ ನೋಡಿ ನ್ಯಾಚುರಲ್ ಆಗಿ ಯಾವ ರೀತಿ ಇದೆ ಅಂತ. ಯಾವ ಫುಡ್ ಕಲರು ಬೇಡ ಫ್ರೆಂಡ್ಸ್, ಏನು ಬೇಡ, ನ್ಯಾಚುರಲ್ ಆಗಿ ಯಾವ ರೀತಿ ಇದೆ ನೋಡಿ. ನೀವು ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ನೋಡಿರಿ. ನೋಡಿ ಈ ರೀತಿ ಬಂದಿದೆ. ನಿಮಗೆ ತೋರಿಸ್ತೇನೆ ಒಂದು ಸಾರಿ ನಾನು ಮಾಡಿ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಬನ್ನಿ ನನ್ನ ದೊಡ್ಡ ಮಗಳಿಗೆ, ನನ್ನ ಚಿಕ್ಕ ಮಗಳು ಕೊಡ್ತೇನೆ. ದೊಡ್ಡ ಮಗಳಿಗಿಂತ ಚಿಕ್ಕ ಮಗಳಿಗೆ ಭಾಳ ಫೇವ್ರೇಟ್ ಇದೆ. ಆಲ್ರೆಡಿ ಅವಳು ತಿಂತದಾಳೆ ಕಬಾಬು. ನೋಡಿ ನೋಡಿ ಕಳಬೇಕು ಅನ್ನೋದು ಇದಕ್ಕೆ ನೋಡಿ ಯಾವ ರೀತಿ ಕ್ಲೀನ್ ಮಾಡಿದೆ. ಕಳಬೇಕು ತಗೋಬಿಟ್ಟೆ. ಟೇಸ್ಟ್ ಹೇಗಾಗಿದೆ ಅಂತ ಹೇಳು. ಟಿವಿಯಿಂದ ಹಿಂಸರಿದೆ. ಸೂಪರ್. ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಮನೆಯಲ್ಲಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೇನೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನಮ್ಮ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ.